ಮಂಡಿ ಸೌದೋಗಿದ್ರೆ ಮಂಡಿ ರೀಪ್ಲೇಸ್ಮೆಂಟ್ ಒಂದೇ ಸೊಲ್ಯೂಷನ್ ಇಲ್ಲ. ಆಸ್ಟಿಯೋಟಮಿ ಅಂತ ಕೇಳಿದೀರಾ? ಆಸ್ಟಿಯೋಟಮಿ ಮಾಡಿದ್ರೆ ಸುಮಾರು ಜನಕ್ಕೆ ಮಂಡಿ ರೀಪ್ಲೇಸ್ಮೆಂಟ್ ಬೇಕಾಗಲ್ಲ. ಆ ಆಸ್ಟಿಯೋಟಮಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮಂಡಿ ಸವಿತಾ ಹಿಂಗೆ ಸ್ಟ್ರೈಟ್ ಆಗಿರುತ್ತೆ, ಬರ್ತಾ ಬರ್ತಾ ಹಿಂಗೆ ಸೊಟ್ಟ ಆಗತ್ತೆ. ಇದನ್ನ ವ್ಯಾರಸ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ನೀವು ನೋಡಿರ್ತೀರ ಸುಮಾರು ಜನ ಹೀಗೆ ನಡೀತಾ ಇರ್ತಾರೆ. ಅದು ಯಾಕಾಗತ್ತೆ? ಅದು ಏಜ್ ಆಗ್ತಾ ವೆಯ್ಟ್ ಬೀಳ್ತಾ ಹಂಗಾಗತ್ತೆ. ಈ ಕಡೆನೇ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಕಾಲು ಹಿಂಗೆ ಸೊಟ್ಟ ಆಗ್ಬಿಡತ್ತೆ. ಈ ತರ ಸೊಟ್ಟ ಆದಾಗ ಈ ಕಡೆ ಏನು ಪ್ರೆಷರೇ ಬೀಳೋದಿಲ್ಲ, ಮೊಳೆ ಟಚ್ಚೇ ಆಗಲ್ಲ. ಎಲ್ಲ ಪ್ರೆಷರ್ ಇಲ್ಲೇ ಬಿದ್ದು ಈ ಕಡೆ ಪೇಷಂಟ್ಗೆ ನೋವು ಬರ್ತಾ ಇರುತ್ತೆ, ಈ ಕಡೆ ಮಂಡಿ ಪೂರ್ತಿ ಸೌದೋಗ್ಬಿಡುತ್ತೆ. ಸೊ ಯಾರು ಪೇಷಂಟ್ ಆ ಥರದವ್ರು ಇದ್ರೆ ಈ ಪೋರ್ಷನ್ ಮಾತ್ರ, ಒಳಗಡೆ ಪೋರ್ಷನ್ ಮಾತ್ರ ಸೌದಿದ್ದು ಹೊರಗಡೆ ಪೇಷಂಟ್ ಚೆನ್ನಾಗಿದ್ರೆ ಅಂಥವ್ರಿಗೆ ನಾವು ಆಸ್ಟಿಯೋಟಮಿ ಅಂತ ಮಾಡ್ತೀವಿ. ಅಂದ್ರೆ ಈ ಸೊಟ್ಟ ಮೂಳೆನ ಕಟ್ ಮಾಡ್ತೀವಿ, ಇಲ್ಲಿಂದ ಅದನ್ನ ಸ್ಟ್ರೈಟ್ ಮಾಡ್ತೀವಿ, ಅಲ್ಲಿ ಪ್ಲೇಟ್ ಹಾಕಿ ಕೂರಿಸ್ತೀವಿ ಅದೇ ತರ ಸ್ಟ್ರೈಟ್ ಆಗಿರೋದಕ್ಕೆ. ಹೀಗಾದಾಗ ಏನಾಗುತ್ತೆ, ಎರಡೂ ಕಡೆ ಈಗ ಈಕ್ವಲ್ ಆಗಿ ತೂಕ ಬೀಳಕ್ ಶುರು ಆಗುತ್ತೆ. ಅಂಡ್ ಈ ತರ ಪೇಷಂಟ್ಗೆ ಮಂಡಿ ರೀಪ್ಲೇಸ್ಮೆಂಟ್ ಬೇಕಾಗಲ್ಲ. ಸೊ ಒಂದೇ ಕಡೆ ಮೂಳೆ ಸೌದಿದ್ರೆ ಅಂಥವ್ರಿಗೆ ಆಸ್ಟಿಯೋಟಮಿ ಅನ್ನೋ ಆಪರೇಷನ್ ಮಾಡಿ ಆ ಮಂಡಿನ ಸ್ಟ್ರೈಟ್ ಮಾಡಿದ್ರೆ ಅಂಥವ್ರಿಗೆ ನೀ ರೀಪ್ಲೇಸ್ಮೆಂಟ್ ಬೇಕಾಗಲ್ಲ. ಅವ್ರದೇ ಮಂಡಿ ಅವ್ರು ಉಳಿಸ್ಕೋತಾರೆ, ಚಕ್ಲು ಮಕ್ಕಳ ಹಾಕೊಂಡು ಕೂತ್ಕೋತಾರೆ, ಇಂಡಿಯನ್ ಟಾಯ್ಲೆಟ್ ಬಳಸ್ತಾರೆ, ಓಡ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಮಂಡಿ ಸೌದೋಗಿದ್ರೆ ಮಂಡಿ ರಿಪ್ಲೇಸ್ಮೆಂಟ್ ಒಂದೇ ಸೊಲ್ಯೂಷನ್ ಅಲ್ಲ, ಆಸ್ಟಿಯೋಟಮಿ ಅಂತ ಇನ್ನೊಂದು ಸರ್ಜರಿ ಇದೆ. ಅದರಿಂದ ನಿಮ್ಮ ಮಂಡಿನ ಉಳಿಸಬಹುದು ಅಂಡ್ ನಿಮ್ಮನ್ನ ಪೂರ್ತಿ ಗುಣಮುಖ ಪಡಿಸಬಹುದು.